ಚೆಂಡೆ ಕಲ್ತ್ರೆ ಅಂತ ಹೇಳಿದ್ರೆ ಚೆಂಡೆಯಲ್ಲಿ ಪರಿಪೂರ್ಣ ವಿಭಾಗ ಹೊಂದಿದೆ ಅಂತ ನಮ್ಮ ಒಂದು ಅನಿಸಿಕೆ. ಒಳ್ಳೆ ರೀತಿ ಬಾರಿಸಿದ್ದಾರೆ. ಅದೇ ರೀತಿ ಮದುವೆಯಲ್ಲಿ ಮಂಗಳೂರಿಂದ ಬಂದು ಕಲಿತಾ ಇದ್ದಾರೆ. ಮಂಗಳೂರಿಂದ ಬಂದು ವಾರದಲ್ಲಿ ಒಮ್ಮೆ ಅಥವಾ ಎಷ್ಟು ದಿವಸ 2 ದಿವಸ ಬಂದು ಮಂಗಳೂರಿಂದ ಬಂದು ತಾಯಿ ಕರ್ಕೊಂಡು ಬಂದು ಇಲ್ಲಿ ಕಲಿತ ಈಗ ಅಭ್ಯಾಸ ಮಾಡಿದ್ದಾರೆ. ಹಾಗೆ ಪ್ರತೀಕಾ ಇವರೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೇವೆ. ಬಟ್ ಎಲ್ಲ ಒಂದು ಬಾಲ ಕಲಾವಿದರು ಮುಂದೆ ಯಕ್ಷಗಾನವನ್ನು ಒಂದು ನಾ ಹೇಳಿದಾಗ ಇವತ್ತು ಒಬ್ಬರಿಗೆ ಹೇಳ್ತಾ ಇದ್ದೆ, ನಾಗಸಾಧುಗಳಿದ್ದಾಗ ಯಕ್ಷಸಾಧುಗಳು ಇವರೆಲ್ಲ ಪ್ರೊಟೆಕ್ಷನ್ ಮಾಡಲಿಕ್ಕೆ ಮುಂದೆ ರಕ್ಷಣೆ ಮಾಡುವಂಥವರು. ಎಲ್ಲರಿಗೂ ಒಂದು ಧನ್ಯವಾದವನ್ನು ಅರ್ಪಿಸುತ್ತಾ, ನಾಗರಾಜ್ ಅವರು ಉತ್ತಮ, ಇವರು ನಮ್ಮ ಯಕ್ಷಗಾನ ಕೇಂದ್ರದವರು ಉತ್ತಮವಾಗಿ ಬಾಬುಗೆ ಎಲ್ಲರಿಗೂ ದರ್ಶನಕರ ಸುತ್ತ ಮುಂದಿನ ಕಾರ್ಯಕ್ರಮವಾಗಿ ರಾಘವೇಂದ್ರ ಆಹ್ವಾನಿಸುತ್ತೇನೆ. ಆಸೀನರಾಗಿರುವ ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಎಲ್ಲ ಅತಿಥಿಗಳಿಗೂ ಸಹ ವಂದಿಸ್ತಾ ಸ್ವಾಗತದ ಮಾತುಗಳೊಂದಿಗೆ ಮುಂದುವರಿತಾ ಇದ್ದೇನೆ. ಇಂದಿನ ಈ ಒಂದು ಸಮಾರಂಭ ನಮ್ಮ ಕೇಂದ್ರದ 52ನೇ ವಾರ್ಷಿಕೋತ್ಸವ. ಅದೇ ರೀತಿಯಲ್ಲಿ ಯಕ್ಷಗಾನದ ಭೀಷ್ಮ ಎನ್ನುವುದಾಗಿ ಚಿರಪರಿಚಿತರಾಗಿರುವಂತಹ ಶ್ರೀಯುತ MM ಹೆಗಡವರ ಹೆಸರಿನಲ್ಲಿ ನೀಡ್ತಾ ಇರ್ತಕ್ಕಂಥ ಪ್ರಶಸ್ತಿಯ ಪ್ರಧಾನ ಕಾರ್ಯಕ್ರಮವೂ ಹೌದು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು MGM ಕಾಲೇಜಿನ ಪ್ರಾಚಾರ್ಯರು, ನಮ್ಮ ಕೇಂದ್ರದ ಎಲ್ಲ ಚಟುವಟಿಕೆಗಳಿಗೂ ಬೆಂಬಲವನ್ನು ನೀಡುತ್ತಾ ನಮ್ಮೊಂದಿಗೆ ಸಹಕಾರವನ್ನು ಮಾಡ್ತಾ ಇರುವಂತಹ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತ ಅವರು. ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಂದಿನ ಸಮಾರಂಭವನ್ನು ಉದ್ಘಾಟಿಸಲಿರುವವರು ಮಾಹೆಯ ಸಹ ಕುಲಾಧಿಪತಿಗಳಂತಹ ಡಾಕ್ಟರ್ HS ಬಲ್ಲಾಳ್ ಸರ್ ಅವರು. ಈ ಒಂದು ಕೇಂದ್ರ ಯಶಸ್ವಿಯಾಗಿ ಮುನ್ನಡೆಯುವುದಕ್ಕೆ ಪೂರ್ಣ ಸಹಕಾರವನ್ನು ನೀಡುತ್ತಾ ನಮ್ಮನ್ನು ಬೆನ್ನುತಟ್ಟಿ ಪ್ರೋತ್ಸಾಹಿಸುತ್ತಿರುವವರು ಅವರು. ಯಕ್ಷಗಾನದ ಬಗ್ಗೆ ಅತ್ಯಂತ ಹೆಚ್ಚಿನ ಅಭಿಮಾನವನ್ನು, ಕಾಳಜಿಯನ್ನು ಹೊಂದಿರುವವರು ಅವರು. ತಮ್ಮ ತಂದೆ ಹೆಸರಿನಲ್ಲಿ ಶ್ರೀ ವೀರಭದ್ರ ನಾಯಕ್ ಪ್ರಶಸ್ತಿಯನ್ನು ಸಹ ಈ ಕೇಂದ್ರದ ಮೂಲಕವೇ ಸ್ಥಾಪಿಸಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಇಂದು ನಮ್ಮೊಂದಿಗಿದ್ದಾರೆ ಮಾಹೆಯ ಸಹ ಕುಲಪತಿಗಳಾದಂತಹ ಡಾಕ್ಟರ್ ನಾರಾಯಣ ಸಭಾಯಿ ಸರ್ ಅವರು. ನಾರಾಯಣ ಸಭಾಯಿ ಸರ್ ಅವರು ಸಹ ಯಕ್ಷಗಾನ ಪ್ರಿಯರು. ಅದೇ ರೀತಿಯಲ್ಲಿ ನಮ್ಮ ಕೇಂದ್ರದ ಪ್ರತಿಯೊಂದು ಚಟುವಟಿಕೆಗಳ ಬಗ್ಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವವರು. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ಈ ಒಂದು ಕೇಂದ್ರದ ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಪಳ್ಳಿ ಕಿಶನ್ ಹೆಗಡೆ ಅವರು. ಈ ಕೇಂದ್ರ ಯಶಸ್ವಿಯಾಗಿ ಮುನ್ನಡೆಯುವಲ್ಲಿ ಅವರ ಸಹಕಾರ, ಸಲಹೆ, ಸೂಚನೆಗಳು ಅತ್ಯಂತ ಉಪಯುಕ್ತವಾಗಿ ನಮ್ಮ ಪಾಲಿಗೆ ಬಂದಿದೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಂದು ಪ್ರಶಸ್ತಿ ಪ್ರದಾನ ನಡೀಲಿಕ್ಕಿದೆ. ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಶ್ರೀನಿವಾಸ ಅಡಿಗ ಅವರನ್ನು ಅಭಿನಂದಿಸಲಿರುವವರು ನಮ್ಮ ಕೇಂದ್ರದ ಸಲಹಾ ಸಮಿತಿಯ ಸದಸ್ಯರು, MITಯ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಪ್ರೊಫೆಸರ್ ಉದಯ್ ಕುಮಾರ್ ಶೆಟ್ಟಿ SV ಅವರು. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿರುವವರು ಶ್ರೀನಿವಾಸ ದೇವಾಡಿಗ ನಾಗೂರಿ ಅವರು, ಯಕ್ಷಗಾನದ ಪ್ರಬುದ್ಧ ಕಲಾವಿದರು. ಅವರನ್ನು ಗುರುತಿಸಿ MMM ಟ್ರಸ್ಟ್ನ ಮೂಲಕ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಆ ಪ್ರಶಸ್ತಿ ಸಮಾರಂಭವನ್ನು ನಮ್ಮ ಕೇಂದ್ರದ ಮೂಲಕ ಆಯೋಜಿಸಿದ್ದೇವೆ. ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀನಿವಾಸ ದೇವಾಡಿಗ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ಸಲಹಾ ಸಮಿತಿಯ ಸಕ್ರಿಯ ಸದಸ್ಯರಾದಂತಹ ಶ್ರೀಯುತ ಮಂಜುನಾಥ ಮಯ್ಯ ಅವರು. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಕೇಂದ್ರದ ಸಲಹಾ ಸಮಿತಿಯ ಹಿರಿಯ ಸದಸ್ಯರು, ನಮ್ಮ ಕೇಂದ್ರದ ಯಕ್ಷಗಾನ ವೇಷಭೂಷಣಗಳಿಗೆ ದೊಡ್ಡ ಮೊತ್ತವನ್ನು ದಾನವಾಗಿ ನೀಡಿ ನಮ್ಮ ಕೇಂದ್ರವನ್ನು ಪ್ರೋತ್ಸಾಹಿಸಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ ಶೆಣೆಯವರು. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ MMA ಟ್ರಸ್ಟ್ನ ಕೋಶಾಧಿಕಾರಿಯವರು, ಅದೇ ರೀತಿಯಲ್ಲಿ ಲಯನ್ಸ್ನ ಮಾಜಿ ಗವರ್ನರ್ ಆಗಿರುವಂತಹ ಶ್ರೀಯುತ VG ಶೆಟ್ಟಿಯವರು, ಹಾಗೂ ಎಲ್ಲ ಪೋಷಕರನ್ನು, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು, ಅತಿಥಿಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಈ ಸ್ವಾಗತದ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಯಕ್ಷಗಾನ ದೀಪ ಪ್ರಜ್ವಲನೆಯ ಮೂಲಕವಾಗಿ
ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರುವಂತಹ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಶ್ರೀ ದುರ್ಗಾ ಪರಮೇಶ್ವರಿಗೆ ಪ್ರಥಮವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಎಲ್ಲ ಬಹಳ ಮುಖ್ಯವಾದ ಕಾರಣ ಎಂ.ಎಂ. ಹೆಗಡೆಯವರ ಪ್ರಶಸ್ತಿ. ಇದು ಬಹಳ ದೀರ್ಘಕಾಲದ ಹಿಂದೆ ಪ್ರಾರಂಭವಾದ ಪ್ರಶಸ್ತಿ, ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಪ್ರಶಸ್ತಿ ಅಂತ ಹೇಳುವುದು ಯಾವಾಗಲೂ ಒಬ್ಬ ವ್ಯಕ್ತಿ ಸಂದ ಮೇಲೆ ಕೊಡುವಂಥದ್ದು ಸಾಮಾನ್ಯವಾಗಿ. ಆದರೆ ಹಿರಿಯರಾದ ಎಂ.ಎಂ. ಹೆಗಡೆಯವರು ಅವರ ಜೀವಿತ ಕಾಲದಲ್ಲಿ ನಮ್ಮಂತಹ ಸಮಾನ ಮನಸ್ಕರನ್ನು ಕರೆಸಿ ಒಂದು ಕಮಿಟಿಯನ್ನು ಮಾಡಿ ಆ ಮೂಲಕ ಅವರ ಉಪಸ್ಥಿತಿಯಲ್ಲಿ 3-4 ವರ್ಷ ಆ ಪ್ರಶಸ್ತಿಯನ್ನು ಮಾಣಿಕಟ್ಟೆ ದೇವಸ್ಥಾನದಲ್ಲಿ ನಾವು ಕೊಡ್ತಾ ಇದ್ವಿ. ಅವರ ಅಳಿಯನಾದಂತಹ ಸಿದ್ದರಾಮ ಶೆಟ್ಟರು, ಹಾಗೆ ಅವರ ಚಿಕ್ಕಪ್ಪನಾದ ಕರುಣಾಕರ್ ಶೆಟ್ಟರು, ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು, ಕಂದವರ ರಘುರಾಮ್ ಶೆಟ್ಟರು, ನಾನು ಮತ್ತು ಕೋಣೆ ಶಿವಸಮ್ಮ ಹೊಳ್ಳೆಯವರು ಈ 5-6 ಜನರ ಒಂದು ಕಮಿಟಿಯ ಮೂಲಕ ಆ ಪ್ರಶಸ್ತಿಯನ್ನು 3 ಜನ ಕಲಾವಿದರಿಗೆ ವರ್ಷದಲ್ಲಿ ಕೊಡ್ತಾ ಇತ್ತು. ಅನೇಕ ಹಿರಿಯರು ಆ ಪ್ರಶಸ್ತಿ ಸ್ವೀಕರಿಸಿದಂಥವರು ಇವತ್ತು ನಮ್ಮ ಮುಂದೆ ಇಲ್ಲ. ಮರ್ಯಾಪಾಚಾರ್ಯ ಇರ್ಬೋದು, ಮತ್ತೆ ನರಸಿಂಹ ಶೆಟ್ಟಿ ಇರ್ಬೋದು. ಈಗ ಅನೇಕ ಮಂದಿ ಅವರ ಜೀವಿತ ಕಾಲದಲ್ಲಿ ಪ್ರಶಸ್ತಿಗೆ ಪಾತ್ರರಾಗಿದ್ದರು. ಯಕ್ಷಗಾನ ಕೇಂದ್ರದ ಮೂಲಕ ನಡೆಯುತ್ತಿದೆ. ಕಳೆದ ವರ್ಷ ಇಲ್ಲಿನ ಗುರುಗಳು ಮಾರುಕಟ್ಟೆ ಮುತ್ತೈದೆಯವರ ಪರಮ ಶಿಷ್ಯನಾದಂಥ ಉಮೇಶ್ ಶಿವಣ್ಣರಿಗೆ ಈ ವೇದಿಕೆಯಲ್ಲಿ ಪ್ರಥಮವಾಗಿ ಯಕ್ಷಗಾನ ಕೇಂದ್ರದಲ್ಲಿ ನೀಡಲಾಗಿದೆ. ಇದು ಯಾಕೆ ಔಚಿತ್ಯಪೂರ್ಣ ಅಂತ ಹೇಳಿದ್ರೆ, ಇಲ್ಲಿ ಕಿಶನ್ ಹೆಗಡೆಯವರು ಅಥವಾ ಅವರ ಅಳಿನೇ ಗೊತ್ತಿರ್ಬೋದು, ಹೆಚ್ಚು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಎಂ.ಎಂ. ಹೆಗಡೆ ಅಂತ ಹೇಳಿದರೆ ನಡುತಿಟ್ಟಿನ ಒಬ್ಬ ಪ್ರಾತಿನಿಧಿಕ ಯಜಮಾನರು. ಮಾಣಿಕಟ್ಟೆ ಮೇಳವನ್ನು ಪ್ರಾರಂಭಿಸಿ ಸುದೀರ್ಘ ಕಾಲ, ಹರಕೆ ಇಲ್ಲದ ಕಾಲದಲ್ಲಿ ಊರೂರಿಗೆ ಹೋಗಿ ಆ ಮೇಳವನ್ನು ಕಲೆಕ್ಷನ್ ಮಾಡಿ ಆಟ ಮಾಡಿ ಈ ಪ್ರಾಂತ್ಯದ ಕಲಾವಿದರೇ, ಅದರ ಒಪ್ಪಂದದಿಂದ ಉದ್ಯೋಗದವರೆಗಿರುವ ಕಲಾವಿದರನ್ನು ಒಂದೆಡೆ ಸಂಘಟನೆ ಮಾಡಿ ಆ ಮೇಳಕ್ಕೆ ಕೀರ್ತಿಯನ್ನು ತಂದುಕೊಟ್ಟು ಇವತ್ತು ಮಾಣಿಕಟ್ಟೆ ಕ್ಷೇತ್ರದಲ್ಲಿ 3 ಮೇಳಗಳು ಹರಕೆ ಆಟ ನೆರವೇರ್ತಿದೆ. ಅದು ಸಹ ಬಹುಶಃ 45ನೇ ಇಸ್ವಿವರೆಗೆ ಆಟ ಬುಕ್ಕಿಂಗ್ ಆಗಿದೆ. ಆ ಕಾಲದಲ್ಲಿ ಆಟವೇ ಇರಲಿಲ್ಲ. ಎಂ.ಎಂ. ಹೆಗಡೆಯವರು ಅವರಿಗೆ ಗೊತ್ತಿರುವ ಜನರ ಒಡನಾಟದಿಂದ ಕಲೆಕ್ಷನ್ ಆಟ ಮಾಡಿ ಮಾಣಿಕಟ್ಟೆ ಮೇಳವನ್ನು ಈ ಸ್ಥಿತಿಗೆ ತಂದಂಥವ್ರು. ಆಮೇಲೆ 2 ಮೇಳ ಆಯಿತು. 2 ಮೇಳ ಆಗಿ 1 ವರ್ಷ ಅವರ 1 ಮೇಳದ ಮ್ಯಾನೇಜ್ಮೆಂಟನ್ನು ನೆರವೇರಿಸಿಕೊಂಡ್ರು. ಆಮೇಲೆ ಈಗ ಮಾಣಿಕಟ್ಟೆ ಮೇಳ 3 ಮೇಳವಾಗಿ ವಿಜೃಂಭಿಸಿದೆ. ತಮಗೆಲ್ಲ ಗೊತ್ತಿರೋ ವಿಷಯ. ಮಾಣಿಕಟ್ಟೆ ಒಂದೇ ಮೇಳದಲ್ಲಿ 42 ವರ್ಷ ಸುದೀರ್ಘ ಕಾಲ ತಿರುಗಾಟ ಮಾಡಿದಂಥವ್ರು. ಈ ಇತಿಹಾಸ ನನಗೆ ಗೊತ್ತಿದ್ದಾಗ ಮಾಣಿಕಟ್ಟೆ ಮೇಳದಲ್ಲಿ ಬೈಬೇಲ್ ಆನಂದ್ ಶೆಟ್ಟಿ ಒಬ್ಬರಿಗೆ ಬಿಟ್ಟರೆ, ಹರಾಡಿ ರಾಮಗಾಣಿಗೆ ಮುಂದರ್ತಿ ಮೇಳ ಬಿಟ್ಟರೆ ಬಹುಶಃ ಇಷ್ಟು ದಾಖಲೆಯ ವರ್ಷ ತಿರುಗಾಟ ಮಾಡಿದಂಥವು ಯಕ್ಷಗಾನದಲ್ಲಿ ಬಹಳ ಅಪರೂಪ. ಈ ವರ್ಷ ಈ ಮೇಳ ಆದರೆ ಇನ್ನೊಂದು ವರ್ಷ ಈ ಮೇಳ. ಆದರೆ ಶ್ರೀನಿವಾಸ ದೇವಡಿಗರು ನಿರಂತರ 42 ವರ್ಷ ಮಾಣಿಕಟ್ಟೆ ಮೇಳದಲ್ಲಿ, ಅದರಲ್ಲಿ ಪ್ರಥಮ 3 ವರ್ಷ ಎಂ.ಎಂ. ಹೆಗಡೆಯವರ ಯಜಮಾನಿಕೆಯಲ್ಲಿ, ಈಗ ಮಾಣಿಕಟ್ಟೆ ಮೇಳದ 1ನೇ ಮೇಳದಲ್ಲಿ ಪ್ರಧಾನ ಕಲಾವಿದರಾಗಿದ್ದಾರೆ. ಅದಕ್ಕೂ ಬಹಳ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಈ ಕೇಂದ್ರದ ಹೆಮ್ಮೆಯ ವಿದ್ಯಾರ್ಥಿಯವರು 1983ನೇ ಇಸ್ವಿಯಲ್ಲಿ 82ನೇ ಇಸ್ವಿಯಲ್ಲಿ ಈ ಕೇಂದ್ರದಲ್ಲಿ ಶಿವರಾಮ ಕಾರಂತರು, ವೀರಭದ್ರ ನಾಯಕರು, ಹೆರಂಜಾಳು ವೆಂಕಟರಮಣ ಗಾಣಿಗರ ಬಹಳ ವಿಶೇಷತೆಯ ಕಾಲದಲ್ಲಿ ಹೆರಂಜಾಳು ವೆಂಕಟರಮಣ ಗಾಣಿಗರ ಪರಮ ಶಿಷ್ಯನಾಗಿ ಅವರಿಂದ ಹೆಜ್ಜೆ ಕಲಿತಂಥವ್ರು. ಯಾಕಂತ ಹೇಳಿದ್ರೆ ನಮ್ಮ ನಡುತಿದ್ದಕ್ಕೆ ಅನೇಕ ಕಲಾವಿದರನ್ನು ಕೊಟ್ಟಂತ ಪ್ರಾಂತ್ಯ ಉಪ್ಪುಂದದಿಂದ ಸಾಧಾರಣ ಕುಂದಾಪುರದವರೆಗಿನ ಪ್ರಾಂತ್ಯ. ಅನೇಕ ಕಲಾವಿದರಿದ್ದಾರೆ. ನಮ್ಮ ದೇವಡಿಗೆ ಸಮಾಜದ ಅನೇಕ ಕಲಾವಿದರು ಇವತ್ತು ಮಾರುಕಟ್ಟೆ ಮಂದರ್ತಿ ಸಂಪೂರ್ಣದಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಅಂಥವರಲ್ಲಿ ಒಬ್ಬರಾದಂಥ ಶ್ರೀನಿವಾಸ ದೇವಡಿಗರು 1987ನೇ ಇಸ್ವಿಯಲ್ಲಿ ಈ ಕೇಂದ್ರದಲ್ಲಿ ನೀಲವರ ರಾಮಕೃಷ್ಣಯ್ಯ ಹಾಗೂ ಗುರು ವೆಂಕಟರಮಣ ಗಾಣಿಗರಲ್ಲಿ ಪಾರಂಪರಿಕ ಹೆಜ್ಜೆಯನ್ನು ಕಲಿತು ನೇರವಾಗಿ ಮುತ್ತೈದೆಯವರ ಮಾರುಕಟ್ಟೆ ಮೇಳದಲ್ಲಿ ಹೆಜ್ಜೆ ಕಟ್ಟಿದಂಥವ್ರು. ಅಂದಿನಿಂದ ಇಂದಿನವರೆಗೆ ನಿರಂತರ 42 ವರ್ಷ ಒಂದೇ ಮೇಳದಲ್ಲಿ ಕಲಾಸೇವೆ ಮಾಡ್ತಾ ಇದ್ದಾರೆ. ಅದು ಒತ್ತು 2ನೇ ವೇಷಧಾರಿಯಾಗಿ. ಒತ್ತು 2ನೇ ವೇಷಧಾರಿ ಅಂತ ನಾವು ಒತ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಒತ್ತು 2ನೇ ವೇಷಧಾರಿ ಅಂದ್ರೆ ನಮ್ಮ ಬಡಗುತ್ತಿದ್ದಲ್ಲಿ ಕಿಶನ್ ಹೆಗಡೆ ಗೊತ್ತುಂಟು, ಅದು 2ನೇ ವೇಷವೇ. 2ನೇ ವೇಷಧಾರಿ ರಜೆ ಆದರೆ ಆ 2ನೇ ವೇಷವನ್ನು ಒತ್ತಿ 2ನೇ ವೇಷಧಾರಿ ಮಾಡಬೇಕು. 2 ಪ್ರಸಂಗ ಇದ್ದಾರೆ. ಒಂದು ಪ್ರಸಂಗದ 2ನೇ ವೇಷ ಪ್ರಥಮ 2ನೇ ವೇಷಧಾರಿ ಮಾಡಿದ್ರೆ, ಇನ್ನೊಂದು ಪ್ರಸಂಗದ 2ನೇ ವೇಷ ಒತ್ತು 2ನೇ ವೇಷಧಾರಿ ಮಾಡಬೇಕು. ಹಾಗಾಗಿ ಅವರು 2ನೇ ವೇಷಧಾರಿ ಅಂತಲೇ ನಾನು ಕರಿತೇನೆ. ನಾವು ಬಹುಶಃ ಮಾರುಕಟ್ಟೆ ಮೇಳ ಬಿಟ್ಟು ಅವರು ಸೌಕೂರ ಮತ್ತು ಮುಂದರ್ತಿ ಮೇಳಕ್ಕೆ ಹೋಗಿದ್ರೆ ಇವತ್ತು ಅಲ್ಲಿ 2ನೇ ವೇಷಧಾರಿ ಆಗ್ತಿದ್ರು. ಅವರು ಮೇಳ ಬಿಡಲಿಲ್ಲ. ಹಾಗಾಗಿ ಮಾರುಕಟ್ಟೆ ಮೇಳದಲ್ಲಿ ಸುದೀರ್ಘ ಕಾಲ ಎಲ್ಲ ರೀತಿಯ 2ನೇ ವೇಷವನ್ನು ಮಾಡಿ ವಿಜೃಂಭಿಸಿದಂಥವರು ನಮ್ಮೆಲ್ಲ ಬಹಳ ಅಚ್ಚುಮೆಚ್ಚಿನ ಸೀನದೇವರು. ನಾವೆಲ್ಲ ನಾಗೂರ್ ಸೇನಂತೆ ಕರೆಯೋರು. ನಮ್ಮ ಮೊನ್ನೆ ಕಿಶನ್ ಹೆಗಡೆ ಪ್ರಸಂಗ ಮಾಡುವಾಗ 17 ನಮ್ಮ ಸೀನದೇವರು ಬೊಂಬೆಗೆಲ್ಲ ಆಟಗೊಳ್ತಾರಲ್ಲ, ಅವರು ನಮ್ಮ ನೆನಪಿರಲಿಲ್ಲ ಅಂತ ಹೇಳಿದ್ರು. ಬಹಳ ಅಚ್ಚುಮೆಚ್ಚಿನ ಕಲಾವಿದರು. ನಮಗೆಲ್ಲ ಮಾರುಕಟ್ಟೆ ಪರಿಸರ ಮುಂದರ್ತಿ ಪರಿಸರದವರಿಗೆ ಬಹಳ ಅಚ್ಚುಮೆಚ್ಚಿನ ಕಲಾವಿದರಾಗಿ ನಿಷ್ಠೆಯಿಂದ ಕಲಾ ಸೇವೆ ಮಾಡಿದಂಥವ್ರು. ಅವರ ವೇಷ ಜಾಂಬವ ಇರ್ಬೋದು, ಮೈರಾವಣ ಇರ್ಬೋದು, ಆಮೇಲೆ ಸುಂದರರಾವಣ ಇರ್ಬೋದು,
ಕಾಲನೇಮಿ ಇರ್ಬೋದು, ಕಂಸ ಇರ್ಬೋದು, ಎಲ್ಲ ಎರಡನೇ ವೇಷಕ್ಕೆ ಸಮರ್ಥವಾದ ನ್ಯಾಯವನ್ನು ಒದಗಿಸಿ ಅನೇಕ ಹಿರಿಯ ಪರಂಪರೆ ಕಲಾವಿದರೊಟ್ಟಿಗೆ ರಂಗಸ್ಥಳ ಹೆಜ್ಜೆ ಹಾಕಿದಂಥವು. ನೆಲ್ಲೂರು ಮರಿಯಪ್ಪಾಚಾರ್ಯರು, ಮಳಲಿಯ ಹಿರಿಯ ನಾಯಕರು, ಗಾವಳಿ ಅನಂತಕುಲ ಅವರು, ಹಳ್ಳಾಡಿ ಕೃಷ್ಣ ಅವರು, ಇವರೆಲ್ಲರ ಒಟ್ಟಿಗೆ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕಲಾವಿದರಾಗಿ ಕಲಾ ಸೇವೆ ಮಾಡುವಂತ ಶ್ರೀನಿವಾಸ ದೇವರಿಗೆ ಬಹುಶಃ ಈ ಪ್ರಶಸ್ತಿ ಯೋಗ್ಯವಾಗಿ ಸಂದಿದೆ. ಬಾಲ್ಯದಲ್ಲಿ 8ನೇ ತರಗತಿವರೆಗೆ, ಆ ಕಾಲದಲ್ಲಿ 8ನೇ ಕ್ಲಾಸ್ ವಿದ್ಯಾಭ್ಯಾಸ ಮಾಡೋದು ದೊಡ್ಡ ವಿಷಯ. 8ನೇ ಕ್ಲಾಸ್ ವಿದ್ಯಾಭ್ಯಾಸವನ್ನು ಮಾಡಿ ಉಡುಪಿ ಕೇಂದ್ರದಲ್ಲಿ ಬಂದು 2 ವರ್ಷ ಟ್ರೈನಿಂಗ್ ಪಡೆದು ಮಾರುಕಟ್ಟೆ ಮೇಳದಲ್ಲಿ ಸುದೀರ್ಘ ಕಾಲ ಕಲಾ ಸೇವೆ ಮಾಡಿದಂಥ ಅವರಿಗೆ ಅದೇ ಮೇಳದ ಯಜಮಾನರಾಗಿದ್ದಂಥ MM ಮೇಳದ ಪ್ರಶಸ್ತಿ, ನಡುತಿಟ್ಟಿನ ಪ್ರಾತಿನಿಧಿಕ ಕೇಂದ್ರವಾದ ಉಡುಪಿ ಕೇಂದ್ರದಲ್ಲಿ ಆಗುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಈ ನಿಟ್ಟಿನಲ್ಲಿ ಅವರನ್ನು ಆಯ್ಕೆ ಮಾಡಿದಂಥವರಿಗೂ, MM ಟ್ರಸ್ಟ್ನವರಿಗೂ, ಉಡುಪಿ ಯಕ್ಷಗಾನ ಕೇಂದ್ರದವರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸುವುದರೊಂದಿಗೆ ಅವರಿಗೆ ತಾಯಿ ದುರ್ಗಾ ಪರಮೇಶ್ವರ ಪೂರ್ಣ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಹೇಳಿ ಅವರನ್ನು ವಿಶೇಷವಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನೆರವೇರಿಸಿಕೊಡಬೇಕು ಎಂಬುದಾಗಿ ಹೇಳಿಕೊಳ್ತಾ ಇದ್ದೇನೆ. ಯಕ್ಷರಂಗದ ಭೀಷ್ಮ MM ಹೆಗಡೆ ಈ ಪ್ರಶಸ್ತಿ 10,000 ನಗದನ್ನು ಒಳಗೊಂಡಿರುವಂತಹ ಪ್ರಶಸ್ತಿ. ಇದಕ್ಕೆ ಭಾಜನರಾಗಿರುವವರು 4 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷರಂಗವನ್ನು ಆಳಿರುವಂತಹ ಶ್ರೀ ಶ್ರೀನಿವಾಸ ದೇವಾಡಿಗ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿರುವಂತಹ ಶ್ರೀಯುತ ಶ್ರೀನಿವಾಸ ದೇವಾಡಿಗ ನಾಗೂರು ಇವರು ಸಭೆಯನ್ನು ಉದ್ದೇಶಿಸಿ